ನಮ್ಮ ದೇವಸ್ಥಾನದ ಒಂದು ಭಾಗದ ಹೆಸರಿಗೆ ಲೈಸೆನ್ಸನ್ನು ಮಾಡಿಕೊಟ್ಟಿದ್ದಾರೆ. ಏನೋ ಒಂದು ಸ್ವಂತ ಇದ್ದಿಲ್ಲ. ಯಾಕೆಂತೇಳಿದ್ರೆ ದೇವಸ್ಥಾನದ ಒಂದು ಯಾತ್ರೆಯಲ್ಲಿ ಹೋಗತಕ್ಕಂಥ ಭಕ್ತಾದಿಗಳಿಗೆ ಯಾತ್ರಾರ್ಥಿಗಳಿಗೆ ಹಳ್ಳಿಯಲ್ಲಿ ಗೊತ್ತಾಗ್ತದೆ, ರಾತ್ರಿಯಲ್ಲಿ ಪ್ರಯಾಣ ಮಾಡುವಾಗ ಗೊತ್ತಾಗುತ್ತೆ. ಅದು ರೈಟಿಂಗ್ ನೋಡಿದಾಗ ಗೊತ್ತಾಗ್ತದೆ ಇಂಥ ಒಂದು ದೇವಸ್ಥಾನ ಉಂಟು ಅಂತ ಹೇಳುವಂಥದ್ದು ಒಳ್ಳೆಯ ಒಂದು ಮನಸ್ಸಿನಿಂದ ಇವಾಗ ಬೇಕಾದಂಥ ವಿಷಯ. ಅದನ್ನು ನೀವು ಎಲ್ಲ ಭಕ್ತರ ಮಹಾಶಯ ಭಕ್ತಾದಿಗಳಿಗೆ ತೋರ್ಪಡಿಸುವಂಥ ಒಳ್ಳೆ ಕೆಲಸವನ್ನು ಮಾಡ್ತೀವಿ. ಇಲ್ಲಾಂದರೆ ಹಳ್ಳಿಯಲ್ಲಿ ಮಾತ್ರ ನೋಡ್ತಾರೆ, ರಾತ್ರಿ ಸೀದಾ ಹೋಗ್ತಾರೆ. ಅಂಥದ್ರಲ್ಲಿ ಲೈಟನ್ನು ಹಾಕಿದಾಗ ಗಮನ ಬೇಗ ಬರ್ತದೆ. ಹೌದು, ಯಾಕೆಂದ್ರೆ ಲೈಟ್ ಆಗುವಾಗ ಯಾವ ದೇವಸ್ಥಾನ ಅಂತ ಹೇಳುವಂಥದ್ದು ಅದು ಯಾವ ಸೀತಾರಾಮ ದೇವಸ್ಥಾನ ಅಂತ ಹೇಳುವುದು ಭಾರಿ ಅಪರೂಪ ಚಿತ್ರಗಳಲ್ಲಿ ಇಲ್ಲವೇ ಇಲ್ಲ. ಅಂಥದ್ರಲ್ಲಿ ಅದು ಗೊತ್ತುಪಡಿಸುವಂಥ ಕೆಲಸ ಒಳ್ಳೆಯ ಕಾರ್ಯವನ್ನು ನೀವು ಮಾಡಿಸಿಕೊಟ್ಟಿದ್ದೀರಿ. ಆದ್ದರಿಂದ ನಮ್ಮ ಆರೋಗ್ಯ ಮಂಡಳಿಯವರು ನೀವೆಲ್ಲ ಒಟ್ಟು ಓದಿಕೊಂಡು ಆ ಒಂದು ಕೆಲಸ ಮಾಡ್ತೀವಿ ಎಲ್ಲ ಇಲ್ಲ ಗ್ರಾಮಸ್ಥರು ಅದಕ್ಕೆ ಬೇಕಾದ ಎಲ್ಲರೂ ಕೂಡ ಅದು ಯಾರ್ಯಾರು ಸೇರಿದಲ್ಲಿ ಗೊತ್ತಿಲ್ಲ ನಾಳೆಲ್ಲ ಇವತ್ತಿಂದ ಆರಂಭ ಆಗ್ತದೆ. ನಾಳಿಂದ ಉತ್ತರವಾದ ಆ ಸಮಯದಲ್ಲಿ ಎಲ್ಲ ಭಕ್ತಾದಿಗಳು ಒಳ್ಳೆಯ ಹೆಚ್ಚು ಹೆಚ್ಚು ಬರುವಂತೆ ಇವತ್ತು ತೋರ್ಪಡಿಸಿ ಒಳ್ಳೆಯ ಕಾರ್ಯವನ್ನು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ನಿಮ್ಮ ಉದ್ದಿಮೆ ಕೂಡ ಒಳ್ಳೆಯ ರೀತಿ ಬೆಳೆದುಕೊಂಡು ಸೀತಾರಾಮದ ಅನುಗ್ರಹದಿಂದ ನಿಮ್ಮ ಕೂಡ ಉತ್ತರೋತ್ತರ ಅಭಿವೃದ್ಧಿ ಮತ್ತು ಆಯುಷ್ಯ ಆರೋಗ್ಯ ಭಾಗ್ಯ ಎಲ್ಲ ಹಾಕೊಟ್ಟು ನಿಮಗೆ ಕೂಡ ನಿಮ್ಮ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಹಾಕೊಂಡು ಈಗಂತೂ ನಿಮ್ಮ ಸೋಮನಾಥ ದೇವರು ಎಲ್ಲ ಕೂಡ ಉತ್ತರೋತ್ತರ ಅಭಿವೃದ್ಧಿ ಮಾಡಿಕೊಟ್ಟು ಎಲ್ಲರೂ ಇಟ್ಕೊಂಡು ಅದೇ ರೈತರಿಗೆ ಉದ್ಘಾಟನೆ ಮಾಡಲಿಕ್ಕೆ ಅದನ್ನು ಒಳ್ಳೆಯ ತಿಳಿಸಿಕೊಂಡು ನಾಳಿಂದ ಬೇಕಂತ ಶ್ರೀರಾಮೋತ್ಸವದಲ್ಲಿ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಬಂದು ಸಹಕರಿಸುವಂತೆ ತೀರ್ಥ ಪ್ರಸಾದಗಳಂತೆ ಆ ಭಕ್ತ ಮಹಾದೇವರಿಂದ ನೀವು ತೋರಿಸಿಕೊಟ್ಟಿದ್ರಿ. ಈ ಕ್ಷೇತ್ರದಲ್ಲಿ ರಾಮದೇವಸ್ಥಾನ ಗಾಳಿಯಲ್ಲಿ ತೋರಿಸಿಕೊಟ್ಟಿದ್ರಿ ಅಂತ ಹೇಳಿದ್ರೆ ಈ ರೈತರಿಗೆ ಮುಖಾಂತರವಾಗಿ ರಾತ್ರಿ ಒಳ್ಳೆ ಕೆಲಸ ಅಭಿವೃದ್ಧಿ ಮಾಡಿಕೊಂಡು ಆ ಜಾನಕಾಂಜ ಬಾಪ ಅಂತ ಬ್ರಾಹ್ಮಣ ದ್ವಾರ ಜಾನಾದಿ ದೀಪಾಲಂಕಾರ ಗಣಪತಿ ಭೋಜನ ಸೀತಾ ಶ್ರೀಮನ್ ಮಹಾಗಣಂ ದೇವತಾ ಪ್ರಿಯತಂ ಗಾಯಿನ ಮಾಚನಾಮ ದೇವತಾ ಪ್ರಿಯತಂ ಬ್ರಹ್ಮಾರ್ಪಣ
ಕೊಟ್ಟು ನಿಮ್ಮೆಲ್ಲ ಕೀರ್ತಿಯನ್ನು ಅಪೂರ್ವದಿಂದ ನಮ್ಮ ಗ್ರಾಮದ ಕೊಟ್ಟಿಗೆ ಸೇರುವಂಥದ್ದು ಸಹ ಸುಮನಾಥ ಅನುಗ್ರಹಿಸಿ ನಿಮ್ಮ ಒಂದು ಉದ್ಯೋಗ ಹುಟ್ಟುವುದರಲ್ಲಿ ಅಭಿವೃದ್ಧಿ ಕಾಣುವಂತೆ ಆಧ್ಯಾತ್ಮಿಕ ಪ್ರಶಸ್ತಿರುವಂತೆ ಒಳ್ಳೆಯ ಅನುಗ್ರಹಿಸಿದ ದೇವರಲ್ಲಿ ಪ್ರಾರ್ಥಿಸುವಂಥದ್ದು ಮನಸ್ಸು ಸತ್ಯ ಸೃಜ ಮನಸ್ಸು ಕಾಮ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ಉದ್ಘಾಟನಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಮೊದಲನೇದಾಗಿ ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ಆಡಳಿತ ಮಂಡಳಿಯ ಮುಖ್ಯಸ್ಥರಾಗಿದ್ದ ಶ್ರೀಯುತ ಕೃಷ್ಣಮೂರ್ತಿ ಮಾಸ್ಟರ್ ಇವರನ್ನು ಆತ್ಮೀಯವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದರೊಂದಿಗೆ ಈ ಒಂದು ಪ್ರವೇಶ ದ್ವಾರದ ವಿದ್ಯುತ್ ದೀಪಾಲಂಕಾರವನ್ನು ಮಾಡಿ ಹಾಗೂ ಹಲವಾರು ಕಡೆ ಹೆಸರಾಂತ ಕಂಪನಿಯನ್ನು ನಮ್ಮ ಊರಿನಲ್ಲಿ ಬೆಳೆಸಿರುವಂಥವರು ಶ್ರೀಯುತ ರೊನಾಲ್ಡ್ ಸಿಲ್ವನ್ ಡಿಸೋಜಾ ಇವರನ್ನು ಕೂಡ ಆತ್ಮೀಯವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದಾರೆ. ಇದರೊಂದಿಗೆ ಸಹ ಆಡಳಿತದಾರರಾದ ಶ್ರೀಯುತ ರಘುನಾಥ್ ಎಲ್ಬಿ, ಶ್ರೀಯುತ ವೆಂಕಟೇಶ್ ಭಟ್ ಮಂಜನಬೈಲು, ಉದಯ್ ಕುಮಾರ್ ಭಟ್ ಮಾಳಿಗೆ ಮನೆ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ನಮ್ಮೊಂದಿಗೆ ಈ ಊರಿನಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಸದಾ ಬೆನ್ನೆಲುಬಾಗಿ ನಿಲ್ಲುವವರು ಯುವಕರ ಸ್ಫೂರ್ತಿಯಾಗಿರುವಂಥ ಶ್ರೀಯುತ ನಾಗರಾಜ್ ಕರ್ಕೇರ ಇವರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ದೇವಸ್ಥಾನದ ಮುಖ್ಯ ಅರ್ಚಕರು, ಶ್ರೀರಾಮನ ಮುಖ್ಯ ಅರ್ಚಕರು ಯಾರೇ ಬಂದರೂ ಕೂಡ ಅವರನ್ನು ಮೊದಲನೇದಾಗಿ ಮಾತಾಡಿಸ್ತಾರೆ. ಯಾವುದೇ ಒಂದು ಸಭೆ ಸಮಾರಂಭ ಇರಲಿ, ಯಾವುದೇ ಒಂದು ಮುಖ್ಯ ಕಾರ್ಯಕ್ರಮ ಇರಲಿ, ಅರ್ಚಕರ ಒಂದು ಪಾತ್ರ ಬಹಳ ಮುಖ್ಯವಾದದ್ದು ಅಂತ ಶ್ರೀಯುತ ಚಂದ್ರಮೌಳೀಶ್ವರ ಭಟ್ ಇವರನ್ನು ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದಾರೆ. ಇಲ್ಲೇ ಶ್ರೀಯುತ ರೊನಾಲ್ಡ್ ಸಿಲ್ವನ್ ಡಿಸೋಜಾ ಇವರಿಗೆ ಸಚಿನ್ ಪೈಯಾಡಿ ಇವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ರಘುನಾಥ್ ಎಲ್ವಿ ಇವರಿಗೆ ಶ್ರೀಯುತ ಸುಬ್ರಹ್ಮಣ್ಯ ಮಜಲ್ಕೊಡಿ ಇವರು ಹೂವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಚಂದ್ರಮೌಳೀಶ್ವರ ಭಟ್ ಇವರಿಗೆ ಸದಾಶಿವ ಭಟ್ ಇವರು ಹೂವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಉದಯ್ ಕುಮಾರ್ ಭಟ್ ಮಾಳಿಗೆ ಮನೆಯವರಿಗೆ ಸುಬ್ರಹ್ಮಣ್ಯ ಶಾಸ್ತ್ರಿ ಇವರು ಹೂವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ಅಯ್ಯನಬೈಲಿ ಇವರಿಗೆ ನಿತಿನ್ ಹಳೆನೀರು ಇವರು ಹೂವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ಕೃಷ್ಣಮೂರ್ತಿ ಮಾಸ್ಟರ್ ಇವರಿಗೆ ನಾಗೇಶ್ ಸಂಡೇಲು ಇವರು ಹೂವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ಶ್ರೀಯುತ ನಾಗರಾಜ್ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಏಕವಾಕ್ಯದ ಮೂಲಕ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ದೀಪ ಪ್ರಜ್ವಲನದ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಸ್ವಾಗತ ಗೋಪುರ ತಯಾರಾಗಿದೆ. ಅದರಿಂದ ಅಲ್ಲಿ ಬರತಕ್ಕಂಥ ಭಕ್ತಾಭಿಮಾನಿಗೆ ಈ ರೋಡಿನ ವ್ಯವಸ್ಥೆಯಲ್ಲಿ ಹೋಗತಕ್ಕಂಥ ವಾಹನಗಳಾಗಲಿ ಭಕ್ತಾದಿಗಳಿಗೆ ಒಂದು ಸ್ವಾಗತ ಗೋಪುರ ಅಂತ ಹೇಳುವಂಥದ್ದು ಇಲ್ಲಿ ತಯಾರಾಗಿತ್ತು. ಅದು ನಮ್ಮ ಊರಿನ ನಮ್ಮ ಎಲ್ಲ ಆದಂಥ ಅಜ್ಜಿಮನೆ ಫ್ರೆಂಡ್ಸ್ ರಾಮೋತ್ಸವವಾಗಿ ಇತರ ಕಾರ್ಯಕ್ರಮಗಳಾಗಿ ಒಳ್ಳೆಯ ಚಿತ್ರದ ಅಲಂಕಾರ ಮಾಡಿ ವಿದ್ಯುತ್ ದೀಪವನ್ನು ಕೂಡ ಹಾಕಿಕೊಟ್ಟು ಹೋದ ವರ್ಷದವರಿಗೆ ರಾಮೋತ್ಸವದಲ್ಲಿ ವಿದ್ಯುತ್ ದೀಪ ಅದೇ ರೀತಿ ಹೂವಿನ ಅಲಂಕಾರ ಕೂಡ ಮಾಡಿಕೊಟ್ಟು ಬಂದಂಥ ಭಕ್ತಾದಿಗಳಿಗೆ ನಮ್ಮ ಒಂದು ದೇವಸ್ಥಾನ ಉಂಟು ಅಂತ ಹೇಳುವಂಥ ತೋರ್ಪಡಿಸುವಲ್ಲಿ ಅವರು ಬಹಳ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದರು. ಅದೇ ರೀತಿಯೊಂದು ಅಥವಾ ದೇವರ ಒಂದು ಪ್ರಚೋದನೆಯ ಅಥವಾ ದೇವರ ಒಂದು ಅವರ ಕೃಪೆ ಎಂದು ಹೇಳ್ಬೋದು. ರೊನಾಲ್ಡ್ ಅವರಿಗೆ ಕೂಡ ಅದನ್ನು ಮಾಡ್ತಾ ಇದ್ದಾರೆ. ಅದೇ ವಿಶೇಷವಾಗಿ ಹುಟ್ಟಿದ ದಿನಾಂಕ ರಾಮನ ದಿವಸ ಭಾರಿ ಒಂದು ಸಂತೋಷ. ಯಾಕೆಂತ ಹೇಳಿದ್ರೆ ಯಾವ ಇದಾದರೂ ಕೂಡ ಅವರು ಹುಟ್ಟಿದಂಥ ದಿನಾಂಕ ಶ್ರೀರಾಮನನ್ನು ಅವರು ಜನ್ಮ ತಾರೀಕು ಅದರಿಂದ ಶುಭ ಮುಹೂರ್ತದಲ್ಲಿ
ಇವತ್ತು ನಮ್ಮ ರಾಮೋತ್ಸವದ ಇವತ್ತು ನಾಳೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಇದು ಅವರು ಕೊಡುವಂಥದ್ದು ಬಹಳ ಯೋಗ್ಯವಾದಂಥದ್ದು. ಖಂಡಿತವಾಗಿ ಪ್ರಭು ರಾಮಚಂದ್ರ ನಿಮ್ಮ ಭವಿಷ್ಯತ್ತಿನಲ್ಲಿ ಒಳ್ಳೆಯ ಹೆಸರು ಗಳಿಸುವಂತೆ ಕೆಲಸ ಮಾಡುವವರಿಗೆ ನಿಮ್ಮ ಕುಟುಂಬದೆಲ್ಲ ಉತ್ತರೋತ್ತರ ಅಭಿವೃದ್ಧಿ ಮಾಡಿಕೊಟ್ಟು ಆಯುಷ್ಯ ಆರೋಗ್ಯ ಭಾಗ್ಯ ಎಲ್ಲ ಆಗಿಕೊಟ್ಟು ಒಳ್ಳೆಯ ಮೆರೆಯುವಂತೆ ನಿಮ್ಮನ್ನು ಪ್ರಭು ರಾಮಚಂದ್ರ ಕಾಪಾಡಲಿಕ್ಕೆ ಆ ಪ್ರಭು ರಾಮಚಂದ್ರ ಜಯವನ್ನು ಪಾಲ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ. ಜೈ ಶ್ರೀರಾಮ್. ಹೇಗಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯರೇ ಹಾಗೂ ಬಂದಿರತಕ್ಕಂಥ ಎಲ್ಲ ನಮ್ಮ ಮಿತ್ರ ಬಂಧುಗಳೇ, ಇವತ್ತಿನ ದಿನ ಶುಭ ದಿನ ಅಂತ ಹೇಳಿದರೆ ದೀಪವನ್ನು ಬೆಳಗುವುದು ಅಂತ ಹೇಳಿದರೆ ಪ್ರಜ್ವಲನೆ ಆಗುವುದು ಅಂದರೆ ಶುಭದಿಂದ ಪ್ರಾರಂಭವಾಗುವಂಥದ್ದು ಶುಭ ದಿನ ಅಂತ. ಹಾಗೆ ಭಾಳ ವರ್ಷಗಳಿಂದ ನಮ್ಮ ಒಂದು ಅಧ್ಯಕ್ಷೆ ಹಾಗೂ ನಮ್ಮ ಹುಡುಗರ ಎಲ್ಲ ಅಧ್ಯಕ್ಷೆ ಯಾವಾಗಲೂ ಪಬ್ಲಿಕ್ ಲೈಟಿಂಗ್ ಆಗಬೇಕು ಅನ್ನೋ ಒಂದು ಮನಸ್ಸಿತ್ತು. ಸರಿಯಾಗಿ ನಮ್ಮ ಊರಿನಲ್ಲೇ ಆ ಒಂದು ಲೆಕ್ಸ ಅನ್ನೋ ಕಂಪನಿ ಇಲ್ಲಿ ಬಂದು ಪ್ರಾರಂಭ ಮಾಡಿ ಧರ್ಮ ಯಾವುದಿದ್ರೂ ಕೂಡ ದೇವರು ಒಂದೇ ಅನ್ನೋ ಮನೋಭಾವನೆ ಇಟ್ಟುಕೊಂಡು ನಮ್ಮ ಸೀತಾರಾಮಚಂದ್ರ ದೇವಸ್ಥಾನದ ಒಂದು ವಾರಕ್ಕೆ ಸಂಪೂರ್ಣವಾಗಿ 3.5 ಲಕ್ಷದ ಅಂದಾಜು ಕೊಡುಗೆಯನ್ನು ಕೊಟ್ಟರ ಜೊತೆಗೆ ಟೈಮರ್ ಅಂತ ಹಾಕಿಕೊಡ್ತೀನಿ ಅಂತ ಹೇಳಿದ್ದಾರೆ. ಹೆಚ್ಚು ಕಮ್ಮಿ 4.5 ಲಕ್ಷದವರೆಗೆ ಮುಗ್ತದೆ ಎಲ್ಲ ಆಗುವಾಗ. ಉದಾರ ಮನಸ್ಸಿನಿಂದ ಆ ದಾನವನ್ನು ಮಾಡಿದ್ದಾರೆ. ಅವರಿಗೆ ಪ್ರಭು ಶ್ರೀರಾಮ ಹಾಗೂ ಅವರು ನಂಬಿರತಕ್ಕಂತಹ ಎಲ್ಲರೂ ಅವರಿಗೆ ಆಶೀರ್ವಾದ ಮಾಡಿ ಆರೋಗ್ಯ ಭಾಗ್ಯ ಹಾಗೂ ಮಾಡತಕ್ಕಂತಹ ಅವರ ಕಂಪನಿ ಇದೆ. ಇನ್ನೂ ಇಲ್ಲೆಲ್ಲ ಎಲ್ಲ ಕಡೆ ಕೂಡ ಒಂದು ಕಂಪನಿ ಹೆಸರು ಬರತಕ್ಕಂತಹ ಒಂದು ಆಶೀರ್ವಾದವನ್ನು ಪ್ರಭು ಶ್ರೀರಾಮ ಮಾಡಲಿ. ಅದರ ಜೊತೆಯಲ್ಲಿ ಅವರ ಜೊತೆಗೆ ಇರತಕ್ಕಂಥ ಎಲ್ಲ ಕೆಲಸಗಾರರಿಗೂ ಕೂಡ ಆರೋಗ್ಯ ಭಾಗ್ಯವನ್ನು ನೀಡಲಿ. ಯಾಕಂದರೆ ಆ ಒಂದು ಕಂಪನಿ ಮುಂದೆ ಹೋಗಬೇಕಾದ್ರೆ ಅಲ್ಲಿಯ ಕೆಲಸಗಾರರು ಭಾಳಷ್ಟು ಇಂಪಾರ್ಟೆಂಟ್. ಅವರು ಎಷ್ಟು ಚೆಂದ ವರ್ಕ್ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿ ಅದು ಮುಂದೆ ಸಾಗ್ತದೆ. ಅವರಿಗೂ ಕೂಡ ಎಲ್ಲ ಕೆಲಸಗಾರರಿಗೂ ಕೂಡ ಪ್ರಭು ಶ್ರೀರಾಮ ಆಶೀರ್ವದಿಸಲಿ, ಆರೋಗ್ಯ ಭಾಗ್ಯವನ್ನು ಕೊಡಲಿ, ಇದಕ್ಕಿಂತ ಹೆಚ್ಚಿನ ಉತ್ಸಾಹದಲ್ಲಿ ಕೆಲಸ ಮಾಡತಕ್ಕಂತಹ ಒಂದು ಭಾಗ್ಯವನ್ನು ಅವರಿಗೆ ನೀಡಲಿ. ಅದರ ಜೊತೆಯಲ್ಲಿ ನಮ್ಮ ಯುವಕರು ಸದಾ ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ. ಏನು ಹೇಳಿದರೂ ಸರಿ ಮಾಡುವ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇರುವತಕ್ಕಂಥ ಒಂದು ಯೂನಿಟ್ ಅಂತ ನಾವು ಹೇಳ್ತೇವೆ. ಎಲ್ಲವೂ ಒಬ್ಬರಿಂದ ಯಾವುದು ಸಾಧ್ಯ ಇಲ್ಲ, ನಾನು ಎಂಬುದಿಲ್ಲ, ನಾವು ಎಂಬುದರ ಜೊತೆಗೆ ನಾವು ಸಾಗಬೇಕು ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಸಿಲ್ವಿಯನ್ ಡಿಸೋಜಾ ಇವರ ಕನಸಿನ ಕೂಸಾದ ಈ ಸಂಸ್ಥೆ ಇವತ್ತು 20ಕ್ಕೂ ಹೆಚ್ಚಿನ ದೇಶಗಳಲ್ಲಿ ತನ್ನ ಪ್ರಾಜೆಕ್ಟ್ಗಳನ್ನು ಮಾಡಿದೆ. ಇಕಾನಮಿಕ್ ಸಕ್ಸಸ್ ರೇಟ್ ಅಂತ ಪಡಿಬೇಕಾದ್ರೆ ಕಸ್ಟಮರ್ ರಿಟರ್ನ್ ಕಂಪ್ಲೇಂಟ್ ಎಂಬುದರಲ್ಲಿ ಗ್ಲೋಬಲ್ ಲೆವೆಲ್ನಲ್ಲಿ 800ಕ್ಕೂ ಹೆಚ್ಚಿನ ಸಕ್ಸಸ್ಫುಲ್ ಪ್ರಾಜೆಕ್ಟ್ಗಳನ್ನು ರಿಜಿಸ್ಟರ್ಡ್ ಪ್ರಾಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡಿರುವಂಥ ಹೆಮ್ಮೆಯ ಕರ್ನಾಟಕದ ಸಂಸ್ಥೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಒಂದು ಸಂಸ್ಥೆ ಒಂದು ಪ್ರಾಜೆಕ್ಟನ್ನು ಮಾಡಬೇಕಾದ್ರೆ ಮಿನಿಮಮ್ 3 to 6 ಮಂತ್ ಮಿನಿಮಮ್ ಬೇಕಾಗುತ್ತೆ. ಬಟ್ ಅದರಲ್ಲಿ ಗ್ಲೋಬಲ್ ಲೆವೆಲಲ್ಲಿ 800ಕ್ಕೂ ಹೆಚ್ಚು ಸಕ್ಸಸ್ಫುಲ್ ನಾನ್ ರಿಟರ್ನ್ಡ್ ಕಂಪ್ಲೇಂಟ್ ಇಲ್ಲದೆ ಮಾಡಿರುವಂಥ ಒಂದು ಅದ್ಭುತ ಹಾಗೂ ಹೆಮ್ಮೆಯ ಸಂಸ್ಥೆ ನಮ್ಮ ಊರಿನಲ್ಲಿದೆ. 10ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದೆ. 300ಕ್ಕೂ ಹೆಚ್ಚು ಪರ್ಮನೆಂಟ್ ಎಂಪ್ಲಾಯಿಗಳನ್ನು ಹೊಂದಿರುವಂಥ ಸಂಸ್ಥೆ. ಅಂಥ ಒಂದು ಸಂಸ್ಥೆ 2018ರಿಂದ 2025 ತನ್ನ ಏನು ಅಂಬೆಗಾಲಿಡುವಂಥ ಕಾರ್ಪೊರೇಟ್ ವರ್ಲ್ಡಲ್ಲಿ ನಾವು ಮಾತಾಡೋದಾದರೆ ಸಣ್ಣವಾಗಿ ಅಂಬೆಗಾಲಿಡಬೇಕಾದಂಥ ಸಂಸ್ಥೆ ಇವತ್ತು ಆಲ್ರೆಡಿ ಗ್ಲೋಬಲ್ ಲೆವೆಲ್ನಲ್ಲಿ 20ಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ಉಪಸ್ಥಿತಿ ಅಷ್ಟೇ ಅಲ್ಲದೆ ಇಕಾನಮಿಕ್ ಅವಾರ್ಡ್ 2021, 2023ರಲ್ಲಿ MSME ಟಾಪ್ 50 ಗ್ಲೋಬಲ್ ಲಿಸ್ಟಿಂಗ್ ಆದಂಥ ಸಂಸ್ಥೆ. ಅದರ ಜೊತೆಗೆ ಟಾಪ್ ಎಲೆಕ್ಟ್ರಾನಿಕ್ ಸಿಲಿಕಾನ್ ಅವಾರ್ಡೆಡ್ ಸಂಸ್ಥೆ. 2024ರಲ್ಲಿ ಮೋಸ್ಟ್ ಗ್ರೋಯಿಂಗ್ ಎಲೆಕ್ಟ್ರಾನಿಕ್ ಸಂಸ್ಥೆಗಳಂಥ ಅವಾರ್ಡ್ಗಳನ್ನು ತನ್ನ ಬತ್ತಳಿಕೆಯಲ್ಲಿ ಹಾಗೂ ತನ್ನ ಗರಿಗೆ ಸೇರಿಸಿಕೊಂಡಂಥ ಸಂಸ್ಥೆ ನಮ್ಮ ಊರಿನಲ್ಲಿ ಇದೆ ಅಂತ ಹೇಳಿದರೆ ಹೆಮ್ಮೆ ಆಗುತ್ತೆ. ಇದರ ಮೇಜರ್ ಪ್ರಾಜೆಕ್ಟ್ಗಳನ್ನು ನೀವು ಕೇಳಿರ್ಬೋದು. ನಾವು ರಾಮ ಮಂದಿರ ಅಥವಾ ಇಲ್ಲಿದ್ದು ಶಿವ ಸ್ಟ್ಯಾಚ್ಯೂ ಮಾತ್ರ ಕೇಳಿರ್ತೇವೆ. ಬಟ್ ಅದಕ್ಕಿಂತ ದೊಡ್ಡದಾದ ಮೆಟ್ರೋ ರೈಲ್ವೆ ಸ್ಟೇಷನ್ ಚೆನ್ನೈ ಆಗಿರ್ಬೋದು ಅಥವಾ ಗೇಟ್ ವೇ ಆಫ್ ಇಂಡಿಯಾ ಇಂಥ ದೊಡ್ಡ ಗ್ಲೋಬಲಿ ಏನು ಪ್ರಪಂಚವೇ ತಿರುಗಿ ನೋಡುವಂಥ ಒಂದು ಪ್ರಾಜೆಕ್ಟ್ಗಳನ್ನು ಫಿನಿಷ್ ಮಾಡಿದಂಥ ಸಂಸ್ಥೆ ನಮ್ಮ ಲೆಕ್ಸಾ ಸಂಸ್ಥೆ ಸಂಪಿಗೆ ಅಥವಾ ನಮ್ಮ ಗುತ್ತಿಗೆಯಲ್ಲಿದೆ ಅಂತ ಹೇಳುವಂಥದ್ದು ನಮಗೆ ತುಂಬ ಹೆಮ್ಮೆಯ ವಿಷಯ. 2 ದಿವಸ 3 ದಿವಸ ಟೆಸ್ಟ್ ಮಾಡಿ ಅವರು ಇನ್ಸ್ಟಾಲ್ ಮಾಡ್ತಾರೆ. ಸೊ ಅಂಥ ಕಾಸ್ಟ್ಲಿ ಪರಿಕರಗಳನ್ನು ನಮ್ಮ ಊರಿನಲ್ಲಿ ನೋಡದೇ ಇರುವಂಥ ಪರಿಕರಗಳನ್ನು ಉಚಿತವಾಗಿ ನಮ್ಮ ಊರಿನ ಹಾಗೂ ಒಂದು ಅಲಂಕಾರಿಕವಾಗಿ ದೇವಸ್ಥಾನದ ದ್ವಾರಕ್ಕೆ ಇರಬೇಕು ಅಂತೇಳಿ ಡೊನೇಟ್ ಮಾಡಿದವರು ಶ್ರೀಯುತ ಬರ್ನಾಲ್ಡ್ ಸಿಲ್ವನ್ ಡಿಸೋಜಾ ಲೆಕ್ಸಾ ಲೈಟಿಂಗ್ಸ್. ಇದರ ಮುಖ್ಯಸ್ಥರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದಲ್ಲಿ ಏಕವಾಕ್ಯದ ಮೂಲಕ ಹೃದಯ ಸ್ಪರ್ಶಿಯಾಗಿ ಆಡಳಿತ ಮಂಡಳಿ ಪರವಾಗಿ, ನಮ್ಮ ಸಮಾಜದ ಪರವಾಗಿ ಹಾಗೂ ಗುತ್ತಿಗೆ ಗ್ರಾಮಸ್ಥರ ಪರವಾಗಿ, ಸಂಪಿಗೆ ಎಲ್ಲ ಯುವಕ ವೃಂದದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಮೇಲೆ ಗಮನಿಸುತ್ತಿರುವ ಗಣ್ಯರೇ ಹಾಗೂ ನನ್ನ ಹೆಚ್ಚಿನ ಸಭೆ
ಕರೆಕ್ಟ್. ನಾನು ಡೈಲಿ ಮನೆಯಿಂದ ಆಫೀಸ್ಗೆ ಹೋಗಬೇಕಾದ್ರೆ ಯಾವತ್ತೂ ಈ ದ್ವಾರ ನೋಡಿಕೊಂಡೇ ಒಳಗಡೆ ಹೋಗೋನು. ಆ ಥರ ಒಂದು 20 ದಿನಗಳ ಮುಂಚೆ ಹೋಗಬೇಕಾದ್ರೆ ನನ್ನ ಮನಸ್ಸಿಗೆ ಬಂತು, ಎಲ್ಲೆಲ್ಲೋ ಪ್ರಪಂಚದಲ್ಲಿ ಇಡೀ ದೇಶದಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದೀವಿ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡಿದ್ದೀವಿ. ಆದರೆ ನಾವು ಹೋಗ್ತಾ ಇರೋ ದ್ವಾರನೇ ಅದು ಚೆನ್ನಾಗಿ ಕಾಣಲಿಲ್ಲ ಅಂದರೆ ಹೇಗೆ ಅನ್ನೋ ಕ್ವಶನ್ ನನ್ನಷ್ಟಲೇ ಬಂತು. ಆ ಥರ ಇರಬೇಕಾದ್ರೆ ಆಫೀಸ್ಗೆ ಬಂದುಬಿಟ್ಟು ನಾನು ನನ್ನ ರಂಜನ್ ಹತ್ರ ಹೇಳಿದೆ, ಈ ದ್ವಾರಕ್ಕೆ ಲೈಟಿಂಗ್ ಮಾಡಬೇಕು, ನಮ್ಮ ಕಡೆಯಿಂದ ಲೈಟಿಂಗ್ ಮಾಡಬೇಕು, ಇಡೀ ದೇಶದಲ್ಲ, ಬಟ್ ಇಲ್ಲಿ ನಾವು ಮಾಡಿಲ್ಲ ಅಂದರೆ ಸರಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಅವಾಗ ಕೂಡಲೇ ಅವರು ಸಮಿತಿಗೆ ಅದನ್ನು ಆ ವಿಷಯನ ಮುಟ್ಟಿಸಿದ್ರು. ಆಮೇಲೆ ಇವುಗಳು ನಮ್ಮ ಆಫೀಸ್ಗೆ ಬಂದುಬಿಟ್ಟು ಇದ್ರ ಬಗ್ಗೆ ಮಾತಾಡಿದ್ರಿ. ಆದಷ್ಟು ಬೇಗನೆ ಈ ಕೆಲಸ ಆಯಿತು, ಅದೂ ಒಂದು ಒಳ್ಳೆಯ ಸಮಯದಲ್ಲಿ ಈ ಕೆಲಸ ಆಯಿತು ಅನ್ನೋದು ಒಂದು ಭಾಳ ಖುಷಿಯಾದ ವಿಷಯ. ಆಲ್ರೆಡಿ ಸರ್ ಹೇಳ್ದಂಗೆ ನನ್ನ ಜನನ ದಿನ 22 ಜಾನ್ವರಿ. ಅದು ಯಾವತ್ತು ಅಂತ ಹೇಳಿದ್ರೆ ನಮ್ಮ ಹಿಂದೂ ಮೈಥಾಲಜಿನಲ್ಲಿ ಒಂದು ಇಂಪಾರ್ಟೆಂಟ್ ದಿನ. ಯಾವ ದಿನಪ್ಪ ಅಂತ ಹೇಳಿದ್ರೆ ಶ್ರೀ ರಾಮಚಂದ್ರ ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ದಿನ. ಅದು ಅಯೋಧ್ಯ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ದಿನವೇ ನಾನು ಹುಟ್ಟಿದ ದಿನ. ಆ ಥರ ಇರಬೇಕಾದ್ರೆ ರಾಮ ಮಂದಿರಗಳು ಎಲ್ಲೇ ಬರಲಿ, ಲಾಸ್ಟ್ ಟೈಮ್ ನಮ್ಮ ರಾಮದೇವರ ಪರ್ತಗಾಳಿನಲ್ಲಿರುವ ಇದು ಆಗಲಿ, ಒಂದು ಕಂಚಿನ ಒಂದು ಮೂರ್ತಿ ಆಗಲಿ, ಅಥವಾ ನಮ್ಮ ಅಯೋಧ್ಯದಲ್ಲಿ ರಾಮ ಮಂದಿರದ ಮುಂದೆ ಇರುವ ಅಯೋಧ್ಯ ಧಾಮ್ ರೈಲ್ವೆ ಸ್ಟೇಷನ್ ಆಗಲಿ, ಅದೇ ಥರ ಕಾಶಿ ವಿಶ್ವನಾಥ್, ಪುರಿ ಜಗನ್ನಾಥ್, ಮಂತ್ರಾಲಯ, ಆ ಥರ ಹೇಳಕ್ಕೆ ಹೋದರೆ ಸಾಧಾರಣ 30ಕ್ಕಿಂತ ಜಾಸ್ತಿ ಟೆಂಪಲ್ಗಳನ್ನು ನಾವು ಆಲ್ ಓವರ್ ಇಂಡಿಯಾದಲ್ಲಿ ಆಲ್ರೆಡಿ ನಾವು ಅದನ್ನು ಬೆಳಗಿಸಿದ್ದೀವಿ. ಮತ್ತು ಏನೋ ಒಂದು ಕಂಪನಿ ಕಟ್ಟಬೇಕು ಅಂತೇಳೋ ಒಂದು ಆಸೆ ಇರಬೇಕಾದ್ರೆ ಆ ಒಂದು ಕಂಪನಿ ಇದೇ ಊರಲ್ಲಿ ರಾಮದೇವರ ಆಶ್ರಯದ ಕಾಲಬುಡದಲ್ಲಿ ಸಿಕ್ಕಿರೋದು ಅದು ನನ್ನ ಭಾಗ್ಯ. ಸೊ ಆ ಥರ ಇರಬೇಕಾದ್ರೆ ಯಾವುದೇ ಒಂದು ಕಂಪನಿ ನಡೀಬೇಕಾದ್ರೆ ಆ ಕಂಪನಿಯಿಂದ ಆ ಊರಿಗೆ ಒಳ್ಳೇದಾಗಬೇಕು. ಆ ಊರಿಗೆ ಒಳ್ಳೇದಾದರೆ ಮಾತ್ರ ಆ ಒಂದು ಕಂಪನಿ ಅಸ್ತಿತ್ವ ಇದೆ ಅಂತೇಳಿ ಅರ್ಥ ಆಗುತ್ತೆ. ಸೊ ನಾನು ಬೆಳೆದು ಬಂದ ರೀತಿನ ಅದೇ ಥರ. ಏನಕ್ಕಂತೇಳಿದ್ರೆ ನಾನು ಮಾತ್ರ ಅಲ್ಲದೆ ನನ್ನ ಪರಿಸರದವರು, ನನ್ನ ಹತ್ರ ನನ್ನ ಜೊತೆಗಿರೋರು, ನನ್ನ ಎಂಪ್ಲಾಯಿಗಳು ನನ್ನ ಥರನೇ ಬೆಳಿಬೇಕು ಅನ್ನೋ ಆಶೆಯನ್ನು ಇಟ್ಕೊಂಡು ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದೀನಿ. ನಿಮ್ಮದೆಲ್ಲ ಆಶೀರ್ವಾದ ನನ್ನ ಮೇಲೆ ಇದ್ದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡದಾದ ಕೆಲಸಗಳನ್ನು ಮಾಡುವಲ್ಲಿ ನಾವು ಸಶಕ್ತರಾಗ್ತೀವಿ ಅನ್ನೋ ಮನೋಭಾವ ನನ್ನ ಹತ್ರ ಇದೆ. ಸೊ ಈ ಒಂದು ಸಭೆಯನ್ನು ಮಾಡಿಬಿಟ್ಟು ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಪ್ರೀತಿ ವಿಶ್ವಾಸಕ್ಕೆ ನಮ್ಮ ಊರಿನ ಮೇಲೆ ಹಾಗೂ ನಮ್ಮ ದೇವಸ್ಥಾನದ ಮೇಲಿಟ್ಟ ಪ್ರೀತಿ ವಿಶ್ವಾಸಕ್ಕೆ ಚಿರರಣಿ ಅಂತೇಳಿ ಹೇಳ್ತಾ, ಈಗಾಗಲೇ ನಮ್ಮ ಲೆಕ್ಸಾ ಕಂಪನಿ ಏನು ಗ್ಲೋಬಲ್ ಲೆವೆಲ್ನಲ್ಲಿ ಹೆಸರನ್ನು ಪಡೆದಿದೆ, ಇದು ದೊಡ್ಡ ಬಿಗ್ಗೆಸ್ಟ್ ಗ್ಲೋಬಲ್ ಜಯಂಟ್ ಆಗಿ ಬೆಳೀಲಿ ಅನ್ನುವಂಥ ಶ್ರೀರಾಮ ದೇವರತ್ರ ಪ್ರಾರ್ಥನೆಯನ್ನು ಮಾಡುತ್ತಾ ಈ ವಿದ್ಯುತ್ ದೀಪಾಲಂಕಾರ ಹಾಗೂ ಈ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಒದಗಿಸಿಕೊಂಡಂತಹ ಇಲ್ಲಿಯ ಸ್ಥಳೀಯ ಪಂಚಾಯತ್ ಹಾಗೂ ಆರಕ್ಷಕ ಠಾಣೆ ಹಾಗೂ ಮೆಸ್ಕಾಂ ಈ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಮುಖ್ಯಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಏಕವಾಕ್ಯದ ಮೂಲಕ ತಿಳಿಸ್ತಾ, ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ಶ್ರೀಯುತ ರೊನಾಲ್ಡ್ ಡಿಸೋಜ ಇವರಿಗೆ ಚಿಕ್ಕ ಒಂದು ಸನ್ಮಾನ ಕಾರ್ಯಕ್ರಮವನ್ನು ದಯವಿಟ್ಟು ಹಾಗೆ ಲೆಕ್ಸಾ ಕಂಪನಿಯಿಂದ ಆಗಮಿಸಿರುವ ಎಲ್ಲ ಉದ್ಯೋಗಿ ಬಂಧುಗಳೇ, ವಿಶೇಷವಾಗಿ ಬೆಳಕು ಅಂತ ಹೇಳಿದರೆ ಜ್ಞಾನ. ಆ ಜ್ಞಾನದ ರೂಪದಲ್ಲಿ ನಮ್ಮ ರಾಮಚಂದ್ರನಿಗೆ ವಿಶೇಷವಾದ ಮಾರ್ಗ ಪ್ರಜ್ವಲನೆಯನ್ನು ಮಾಡಲಿಕ್ಕೆ ಶ್ರೀಯುತ ರೊನಾಲ್ಡ್ ಅವರು ಹೆಚ್ಚಿನ ಶ್ರಮ ವಹಿಸಿ ಒಂದು ಭಾಗ್ಯವನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆಯೂ ಇಂತಹ ಭಾಗ್ಯ ರಾಮನಿಂದ ಇನ್ನಷ್ಟು ಸಿಗಲಿ, ಪ್ರಪಂಚದಲ್ಲಿ ಒಂದು ಉನ್ನತ ಶಿಖರಕ್ಕೆ ಅವರ ಕಂಪನಿ ಸಾಗಲಿ ಅನ್ನುವಂಥ ಆಶಯದೊಂದಿಗೆ ಬಂದ ಎಲ್ಲರಿಗೂ ನಮ್ಮ ಆಡಳಿತ ಮಂಡಳಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಬೆಂಗಾವಲಾಗಿ ನಿಂತು ಮೊದಲು ತಮ್ಮ
ಉದ್ಯೋಗದಲ್ಲಿ ಅಷ್ಟೇ ಉದ್ಯೋಗದ ನಂತರ ತಮ್ಮ ಈಗೇನು ಕಾರ್ಯಚಟುವಟಿಕೆಗಳಲ್ಲಿ ಅಷ್ಟೇ ಸದಾ ಬೆಂಗಾಲಾಗಿ ನಿಲ್ಲುವವನೇ ಗುರು ಅಂತ ಹೇಳ್ತಾರೆ. ಅಂತ ಗುರುವಿನ ಸ್ಥಾನದಲ್ಲಿ ಅಷ್ಟೇ ಅಲ್ಲ, ಒಂದು ದೇವಸ್ಥಾನದ ಮುಖ್ಯ ಆಡಳಿತ ಮುಖ್ಯಸ್ಥರಾಗಿ ಕೂಡ ಸಹ ಬೆನ್ನು ತಟ್ಟುವಂಥ ಪ್ರೋತ್ಸಾಹಕರ ಕೆಲಸವನ್ನು ಮಾಡ್ತಾ ಇದ್ದೀನಿ ಸರ್. ನಿಮಗೂ ನಮ್ಮ ಸೀತಾರಾಮ್ ದೇವರಿಗೆ ಸಮರ್ಪಣೆ ಮಾಡಿದ್ವಿ. ಅದರಿಂದ ದೀಪವನ್ನು ಬೆಳೆದಾಗ ಎಷ್ಟು ಒಂದು ಸಂತೋಷ ಆಗ್ತದೆ, ಕತ್ತಲು ನಿವಾರಣೆ ಆಗ್ತದೆ. ಅದೇ ರೀತಿ ನಿಮ್ಮ ಒಂದು ಜೀವನದಲ್ಲಿ ಕೂಡ, ನಿಮ್ಮ ಉದ್ದಿಮೆಯಲ್ಲಿ ಕೂಡ ಆ ಕತ್ತಲು ಇದ್ದು ಕೂಡ ದೂರ ಆಗಿ ಒಳ್ಳೆಯ ಒಂದು ವರ್ಚಸ್ಸು ಕೊಟ್ಟು ನಿಮ್ಮ ಉದ್ದಿಮೆಗೆ ನಿಮಗೆಲ್ಲರಿಗೂ ಕೂಡ ಇಂದು ದೇಶಾದ್ಯಂತ ನೀವು ಕೆಲಸ ಮಾಡ್ತಿದ್ದೀನಿ, 20 ರಾಷ್ಟ್ರಗಳಲ್ಲಿ ನೀವು ಕೆಲಸ ಮಾಡಿದ್ದೀರಿ ಅಂತ ಹೇಳುವಂಥದ್ದು ನಾವು ಹಾಗೆ ಕೇಳಿಸ್ಕೊಂಡೆ ಭಾಳ ಸಂತೋಷವಾದಂಥ ವಿಷಯ. ಅದೇ ರೀತಿಯಲ್ಲಿ ನಿಮಗೆ ಇನ್ನೂ ಒಳ್ಳೆಯ ಪುರಸ್ಕಾರ ಸಿಗಲಿ, ಇಂಥ ಕೆಲಸಗಳಾಗಲಿ, ಇಂಥ ದೇವಸ್ಥಾನಗಳು ನಿಮ್ಮಿಂದ ಒಂದು ಎಲೆಕ್ಟ್ರಿಷನ್ ಆಗುವಂತೆ ರಾಮಚಂದ್ರ ಸೋಮನಾಥ ಅನುಗ್ರಹಿಸಿ ಉತ್ತರದ ನಿಮಗೆ ನಿಮ್ಮ ನೌಕರ ವರ್ಗಕ್ಕೆ ಆ ಉದ್ಯಮಿಗೆ ಉತ್ತರದ ಅಭಿವೃದ್ಧಿ ಮಾಡಿಕೊಳ್ಳಿ ಅಂತ ಹಿತಾರಾಮ ದೇವರಲ್ಲಿ ಪ್ರಾರ್ಥಿಸುವಂಥದ್ದು. ಸಂಪೂರ್ಣ ಮನಸ್ಸಿಗೆ ಸತ್ಯ